ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ರೆಡ್ಡಿ ಜನ ಸಂಘ ಶತಮಾನೋತ್ಸವ ಆಹ್ವಾನಿಸಲು ಬಂದ ಶ್ರೀ ವೇಮಾನಂದ ಸ್ವಾಮೀಜಿ. ತಾಲೂಕು ಮಟ್ಟದ ಬಾಲಕ ಬಾಲಿಕೆಯರ ಆಟಗಳ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳಿ. ಗಣೇಶ್ ವಿಸರ್ಜನೆ ವೇಳೆ ಕಲ್ಲು ತೂರಾಟ, ಇಬ್ಬರ ಬಂಧನ. ಖಾಸಗಿ ಶಾಲಾ ಬಸ್ ಹರಿದು 6 ವರ್ಷದ ಬಾಲಕಿ ಸಾವು. ಸುದ್ದಿಯ ವಿವರಗಳು. ಕರ್ನಾಟಕ ರೆಡ್ಡಿ ಜನ ಸಂಘ ಶತಮಾನೋತ್ಸವ ಸೆಪ್ಟೆಂಬರ್ 24ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ ಗಾಯತ್ರಿ ವಿಹಾರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಇಂದು ಬೀದರ್ಗೆ ಬಂದ ರೆಡ್ಡಿ ಗುರುಪೀಠ ಎರಹೊಸಳ್ಳಿಯ ಶ್ರೀ ವೇಮಾನಂದ ಸ್ವಾಮೀಜಿಗಳಿಗೆ ಜಿಲ್ಲೆಯ ರೆಡ್ಡಿ ಸಮಾಜದವರು ಪತ್ರಿಕಾ ಭವನದಲ್ಲಿ ಸನ್ಮಾನಿಸಿದರು. ಕರ್ನಾಟಕ ರೆಡ್ಡಿ ಜನ ಸಂಘವು ಶಾಲೆಗಳು, ಕಾಲೇಜುಗಳು, ತಾಂತ್ರಿಕ ವಿದ್ಯಾಲಯ ಸೇರಿದಂತೆ 10 ಹಲವು ವಿದ್ಯಾಸಂಸ್ಥೆಗಳನ್ನು ಯಶಸ್ವಿಯಾಗಿ ನಡೆಸಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿಸಿದೆ. ಕಸವನಹಳ್ಳಿಯಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣದ ಹಂತದಲ್ಲಿದೆ. ಸಮಾಜಕ್ಕೆ ಇನ್ನಷ್ಟು ಸೇವೆ ನೀಡುವ ದಿಟ್ಟ ನಿರ್ಧಾರಗಳನ್ನು ಮಾಡಿ ಸಂಘವು 100ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದ್ದರಿಂದ ಸಂಘದ ವತಿಯಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಗುಂಡು ರೆಡ್ಡಿ, ಬಾಬು ರೆಡ್ಡಿ, ಕೃಷ್ಣ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಅವಿನಾಶ್ ರೆಡ್ಡಿ, ರಾಜರೆಡ್ಡಿ ಉಪಸ್ಥಿತರಿದ್ದರು. ನಮ್ಮ ಸಮುದಾಯ ಒಂದು ವಿಶಿಷ್ಟವಾದ ಸಮುದಾಯ. ರಾಜ್ಯಾದ್ಯಂತ ಬೇರೆ ಬೇರೆ ಪಂಗಡಗಳಾಗಿ ಹರಿದು ಹಂಚಿ ಹೋಗಿದೆ. ಸುಮಾರು 500-600 ವರ್ಷಗಳ ಇತಿಹಾಸ ಇರುವಂತಹ ಕರ್ನಾಟಕದಲ್ಲಿ ಈ ಸಮಾಜ ತನ್ನದೇ ಆದ ನಾಯಕತ್ವ ಗುಣಗಳಿಂದ ಊರಿನಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ತನ್ನದೇ ಆದ ಆಧಿಪತ್ಯವನ್ನು ಹೊಂದಿದೆ. ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರು ತೆಗೆದುಕೊಂಡು ಈ ಭಾಗದ ಬಾಪುಕೋಟ ದರ್ಶನಾಪುರು, ಮುಂಬೈ ಕರ್ನಾಟಕದ ಕೆ.ಎಚ್. ಪಾಟೀಲು, ಅಲ್ಲಿ ಕೆ.ಸಿ. ರೆಡ್ಡಿ ಅವರು, ಹೀಗೆ 10 ಹಲವು ಮುಖ್ಯ ಸಮಾಜದ ಮುಖಂಡರಿಂದ ಈ ಸಮಾಜ ತುಂಬ ಮುಂಚೂಣಿಯಲ್ಲಿದೆ. ಇಲ್ಲಿ ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾವುದೇ ಸರ್ಕಾರ ಇದ್ರೂ ಈ ಸಮಾಜದ ವತಿಯಿಂದ 18, 20, 22 ಶಾಸಕರು ಇದ್ದೇ ಇರ್ತಾರೆ. ಯಾವುದೇ ಸರ್ಕಾರದಲ್ಲಿನೂ 2 ಅಥವಾ 3 ಜನ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಇರ್ತಾರೆ, ಸ್ಪೀಕರು ಆಗಿದ್ರು. ಹೀಗೆ ವೈಶಿಷ್ಟ್ಯಪೂರ್ಣವಾದ ಈ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಇದ್ದಾರೆ. ಆದರೆ ಕಾಂತರಾಜ ವರದಿ ಮೊನ್ನೆ ನೀವು ಜನಗಣತಿ ಬಿಡುಗಡೆ ಆಯ್ತಲ್ಲ, ಕೇವಲ 7 ಲಕ್ಷ ಮಾತ್ರ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಎಲ್ಲ ಎಚ್ಚೆತ್ತುಕೊಂಡು ನಾವು ರೆಡ್ಡಿ ಜನಸಂಘದ ವತಿಯಿಂದ, ರಾಜ್ಯ ರೆಡ್ಡಿ ಜನಸಂಘದ ವತಿಯಿಂದ ಜನಗಣತಿ ಮಾಡಿದ್ವಿ. ಮತ್ತು ಈ ರಾಜ್ಯ ಸರ್ಕಾರನೇ ಜನಗಣತಿಗೆ ನಿರ್ದೇಶನ ಕೊಟ್ಟಿದೆ. ಇದೇ ಸೆಪ್ಟೆಂಬರ್ 22ರಂದು ಜನಗಣತಿ ಪ್ರಾರಂಭವಾಗಲಿದೆ. ಕೇಂದ್ರ ಸರ್ಕಾರ ಸಹ ಜನಗಣತಿಯನ್ನು ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಜನಗಣತಿಯನ್ನು ಮಾಡೋಕ್ಕೂ ಆಣೆಯಾಗಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮೆಲ್ಲ ಒಳಪಂಗಡಗಳನ್ನು ಮರೆತು ಒಗ್ಗಟ್ಟಾಗಿ 1105 ಅನ್ನುವಂಥ ಹಿಂದುಳಿದ ಆಯೋಗ ಬಿಡುಗಡೆ ಮಾಡಿದಂತಹ ಪಟ್ಟಿಯಲ್ಲಿ ನಮ್ಮ ಹಿಂದೂ ರೆಡ್ಡಿ ಅನ್ನೋದಕ್ಕೆ 1105 ಅನ್ನುವಂಥ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಆ ಸಂಖ್ಯೆಗೆ ನಮ್ಮೆಲ್ಲ ಸಮಾಜ ಬಾಂಧವರು ತಮ್ಮ ಒಪ್ಪಂದಗಳನ್ನು ನೋಂದಾಯಿಸದೆ ಕೇವಲ ಹಿಂದೂ ರೆಡ್ಡಿ ಅಂತ ನೋಂದಾಯಿಸಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಈಗೆಲ್ಲ ಅಂಕಿ ಅಂಶಗಳು ಮತ್ತು ಸಾಕ್ಷಿ ಆಧಾರದ ಮೇಲೆ ಪ್ರಪಂಚ ನಡೆದಿದೆ. ಒಂದು ಅಂಕಿ ಅಂಶಗಳಿರಬೇಕು, ಒಂದು ಸಾಕ್ಷಿ ಇರಬೇಕು. ಆ ಜಗತ್ತಿನಲ್ಲಿ ನಾವು ಮುಂದಿನ ನಮ್ಮ ಜನರೇಷನು, ಪೀಳಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಎಲ್ಲರೂ ಜಾಗೃತಾಗಿ ನಾವೆಲ್ಲ ಒಂದು ತಿಳ್ಕೊಂಡು ಒಂದೇ ಆಗ್ಯದ. ಈ ಒಂದು ಸೆನ್ಸಸ್ ನಾವು ಎಲ್ಲರೂ ನಮ್ಮ ಸಂಘಟನಾ ಪ್ರಾಬ್ಲಮ್ ಅದ. ಈಗ ಎಲ್ಲಾ ಸಮಾಜದ ಗುರುಗಳು ಭಾಳ ಮಂದಿ ಅದಾರಿ. ಒಂದು ಸಮಾಜ ಬೆಳಿಬೇಕು ಅಂದ್ರೆ ಒಬ್ಬರು ಗುರು ಇದ್ದಿರ್ಬೇಕು, ಇಲ್ಲ ಯಾರ ರಾಜಕೀಯ ನೇತಾಗಳು ಇದ್ದಿರ್ಬೇಕು, ಇಲ್ಲ ಜಿಲ್ಲಾ ಸಂಘಟನಾದವ್ರು ಓಡಾಡ್ತಾ ಇರ್ಬೇಕು. ಅದು ಸಮಾಜ ಎಲ್ಲ ಕಡೆ ಸಂಘಟನಾ ಆಯ್ತದ. ಯಾರ್ಯಾರು ನಮ್ಮವ್ರು ಅಂತೇಳಿ ಜಾಗೃತ ಇದ್ದಾರೆ. ಎಲ್ಲರೂ ನಾವು ಜೋಡಿಸ್ಕೊತೇವೆ ಒಬ್ರೊಬ್ರು. ಎಲ್ಲ ಏನೇ ಸಮಸ್ಯೆ ಇದ್ದಾಗ ಅರ್ವದಕ್ಕೆ ನಾವು ಜೊತೆ ಇದ್ದಾಗ ನಾವು ನಮ್ಮ ಜೊತೆ ಎಷ್ಟೋ ಜನ ರೆಡ್ಡಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಈಗ ನಾವು ಓಡಾಡ ಈಗ
ನಮ್ಮ ಸರಿನೇ ಇರ್ತಿರು, ಬಟ್ ಅವ್ರು ರೆಡ್ಡಿ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಅವ್ರು ದೇಸಾಯಿ ಅಂತವ, ಕೆಲವ್ರಿಗೆ ಅವ್ರು ಪಾಟೀಲ್ ಅಂತಾರ, ಹಿಂಗೆಲ್ಲ ಆಗಿ ಇವೆಲ್ಲ ರೆಡ್ಡಿನೇ. ಈ ಸೇಡಂ ಕಡೆ ಅವರು ದೇಸಾಯಿ, ದೇಶಮುಖ, ಬಿಜಾಪುರ ಅವ್ರಿಗೆ ಗೌಡ, ಹಿಂಗೆ ಇಡೀ ರಾಜ್ಯದ ಜನಸಂಖ್ಯೆ ನಮ್ಗೆ ಭಾಳ ಅದ. ಬಟ್ ನಮ್ಮವ್ರು ಜಾಗೃತಿ ಇಲ್ದಂಗೆ ರೆಡ್ಡಿ ಜನಸಂಘ ಮಾಡ್ಕೊಂಡು ಬೆಂಗಳೂರದಾಗೆ ಇದ್ದಿನ ಸಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ಎಲ್ಲರೂ ರೆಡ್ಡಿ ಜನಸಂಘ ಅಪ್ಪೋರು ಎಲ್ಲಾ ಜಿಲ್ಲಾ ತಾಲೂಕಾ ಮಟ್ಟಕ್ಕ ಎಲ್ಲ ಹಳ್ಳಿಗಳಿಗೆ ಬಂದು ಎಲ್ಲರೂ ನಮ್ಮ ಸಮಾಜದ ಜೊತೆ ಜೋಡಿಸ್ಕೊಂಡು ಸಂಘಟನೆ ಮಾಡ್ಕೊತಾ ಇದ್ದಾರೆ. ಈಗ ರಿಯಲಿ ಜನಸಂಖ್ಯೆ ಏನದ ಅಂತ ನಮ್ಗೆ ಗೊತ್ತಾಯ್ತದ. ಈಗ 35 ಅಂತ ಹೇಳ್ತಾರ ಅಪ್ಪೋರು, ನನ್ಗೆ ಅನಿಸ್ತದ 35ಕ್ಕಿಂತ ಹೆಚ್ಚೆ ಅದ. ಈಗ ನಮ್ಮ ಡಿಸ್ಟಿಕ್ ಹೇಳ್ತೀನಿ, MP ಕಾನ್ಸ್ಟಿಟ್ಯೂನ್ಸಿ ಆಳಂದಾಗ ರೆಡ್ಡಿ ಮೇಜರ್ ಅದ, ಚಿಂಚೋಳಿ ರೆಡ್ಡಿ ಮೇಜರ್ ಅದ, ಬಸವ ಕಲ್ಯಾಣದಾಗ ಅದ, ಹುಮ್ನಾಬಾದ್ದಾಗ ಅದ, ದಕ್ಷಿಣ ಅದ, ಬೀದರ್ ಅದ, ಬೀದರ್ದಾಗ ಮಂಗಲ್ಪೇಟದಾಗ 12 ರೆಡ್ಡಿ ಅದ, ತಾಜಲಾಪುರದಾಗ 100% ರೆಡ್ಡಿ ಅದ. ಹಿಂಗ ಎಲ್ಲಾ ಕಡೆ ಬಕ್ಷೋಡಿ ತೋರ್ ನಮ್ಮವ್ರ, ಅಣದೂರ್ ತೋರ್ ನಮ್ಮವ್ರ, ಎಲ್ಲಾ ಕಡೆ ಪೋಲಿ ತಗೋರ್, ಬೇಮಳಗಡ್ಡ ತಗೋರ್, ಮ್ಯಾಕ್ಸಿಮಮ್ ಈಟೆ ನಂಬರ್ ಜನಸಂಖ್ಯೆ ಕೌಂಟ್ ಇಲ್ಲ. ಅದು ಒಂದು ಪ್ರಾಬ್ಲಮ್ ಅದ. ಆ ಪ್ರಾಬ್ಲಮ್ ಈಗ ಸರಿ ಐತದ. ನಾವು ಬೇಜಾರ್ ಇಲ್ಲವು. ಅದಕ್ಕೆ ಅಪ್ಪೋರು ಎಲ್ಲ ಅಪ್ಪೋರ್ ನೇತೃತ್ವದಾಗ ಇಡೀ ರಾಜ್ಯ ಮಟ್ಟದಾಗ ಹೋರಾಟ ಮಾಡಿ ಈ ರೆಡ್ಡಿ ಜನಸಂಘ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಾಗ ನಾವು ಈಗ ಒಂದು ಸಮಾವೇಶ ಆಯ್ತು, ನಮ್ಮ ರೆಡ್ಡಿ ಸಮಾವೇಶ. ಇಷ್ಟು ವರ್ಷ ನಾವು ಹುಟ್ಟಿ 48 ವರ್ಷದ 2017 ರಾಮಲಿಂಗ ರೆಡ್ಡಿ ಅನ್ನೋರಿಗೆ ಧನ್ಯವಾದ ಹೇಳ್ಬೇಕು. ಅವ್ರು ಮುಂದಾಗಿ ಇಡೀ ಫ್ಯಾಮಿಲಿ ತಗೊಂಡು ರಾಜ್ಯ ತುಂಬ ಓಡಾಡಿ, ಮಂತ್ರಿ ಇದ್ರು ಬಿ ಇಡೀ ರಾಜ್ಯ ತುಂಬ ಓಡಾಡಿ ನಮ್ಮ ರೆಡ್ಡಿ ಸಮಾವೇಶ ಮಾಡಿದ್ರು. ಫಸ್ಟ್ ಪೈಲಿ ಬಾರ್ 2017. ಅವ್ರಲ್ಲಿ ಕಮ್ಸೆ ಕಮ್ 15-20 ಲಕ್ಷ ಜನ ಸೇರಿದ್ದ. ಅಲ್ಲಿ ಪ್ಯಾಲೇಸ್ದಾಗ ಜಾಗ ಇದ್ದಿಲ್ಲ, ಬಟ್ಟೆ ಪಾರ್ಕಿಂಗ್ ಮಾಡ್ಲಕ್ಕೂ ಜಾಗ ಇದ್ದಿಲ್ಲ, ಜನರು ನಿಂದಲಕ್ಕೆ ಜಾಗ ಇದ್ದಿಲ್ಲ. ಅಷ್ಟದ ಎಲ್ಲರೂ ಜಾಗ್ರತೆ ಅಂತ ಸ್ವಲ್ಪ ಈಗೀಗ ಹೊಂಟದ. ಅದಕ್ಕೆ ಅಪ್ಪೋರ್ ಜೊತೆ ನಾವೆಲ್ಲ ಸಮಾಜ ಜೋಡಿಸ್ಕೋಬೇಕು. ಅಪ್ಪೋರ್ ಹೇಳಿದಂಗ 1105 ಇದ್ರಾಗ ಯಾರೇ ಕೇಳಿದ್ರೆ ಹಿಂದೂ ರೆಡ್ಡಿ. ನಂಗೆ ಎಷ್ಟು ಜನ ಕೇಳ್ತಾರೆ, ನೀವು ಯಾರು ರೆಡ್ಡಿ ಅಂತ, ರೆಡ್ಡಿ ಅಂತ ಒಂದೇ ಗೊತ್ತಪ್ಪ ಅಂತ. ನಮಗೆ ಅರ್ಥ ಸಿಗ್ತಾ ಇಲ್ಲ. ಬೇರೆ ಸಮಾಜದವರೆಲ್ಲ ರೆಡ್ಡಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ಬೋದು, ಆದ್ರೆ ಅದು ನಾನು ತಪ್ಪು ಮಾಹಿತಿ, ಅದು ಆ ಥರ ಮಾಡಬಾರ್ದು ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವ್ರವ್ರ ಸಮಾಜದ ಹೆಸರು ಅವ್ರು ಇಟ್ಕೊಂಡು ಅವರು ಜನಸಂಖ್ಯೆ ತೋರಿಸ್ಕೊಳ್ಳಿ. ನಮ್ಮ ಸಮಾಜ ಇಷ್ಟು ಜನಸಂಖ್ಯೆ ಇರೋದು ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲನೂ ಅದನ್ನ ವಿಶೇಷವಾಗಿ ಇದು ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ನೀವು ಇದರ ಬಗ್ಗೆ ಸ್ವಲ್ಪ ಜವಾಬ್ದಾರಿಯಾಗಿ, ಯಾಕಂದ್ರೆ ಪ್ರೆಸ್ ಅವರು ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರಿರುವಂತ, ಯಾಕಂದ್ರೆ ಪ್ರೆಸ್ ಅವರು ಜಾಸ್ತಿ ಜವಾಬ್ದಾರಿಯಾಗಿ ಇಂಥವೆಲ್ಲ ಕ್ಲಾರಿಫಿಕೇಶನ್ ಮಾಡಿ ಅವರು ಒಂದು ಲೆಕ್ಕ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ಸೆನ್ಸಸ್ ಮಾಡುವಾಗ ನಮ್ಮ ಸಮಾಜ ಯಾವುದೇ ಒಂದು ಗ್ರಾಮಗಳಿಗೆ ಹೋದ್ರೆ ನಾವು ರೆಡ್ಡಿ ಅಂತ ಹೇಳ್ಬಿಟ್ಟು ಬರ್ಸ್ಬೇಕಾಗ್ತದೆ. ಯಾಕಂದ್ರೆ ಒಬ್ಬೊಬ್ರು ಬೇರೆ ಬೇರೆ ಇದು ಹೇಳ್ಬೋದು, ಆ ಥರ ಹೇಳಕ್ ಹೋಗ್ಬೋದು. ನಮ್ಮ ಸಮಾಜದವ್ರು ರೆಡ್ಡಿ ಅವರು ಇರೋರು ರೆಡ್ಡಿ ಅಂತ ಹೆಸರು ಹೇಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕ್ರಮ ಸಂಖ್ಯೆ ಅದು 1105 ಅದು ಸಹ ನಂಬರ್ ಸಮೇತ ನಾವು ಹೇಳಬೇಕಾಗ್ತದೆ. ಯಾಕೆ ಹೇಳಬೇಕು ಅಂದ್ರೆ, ಇವತ್ತು ಸೆನ್ಸಸ್ ಅಲ್ಲಿ ಬೇರೆ ಬೇರೆ ನಂಬರ್ಗಳು ಕೋಡ್ಗಳು ಕೊಟ್ಟಿದ್ದಾರೆ ಬೇರೆ ಬೇರೆ ಸಮಾಜಗಳಿಗೆ. ನಮ್ಮ ಸಮಾಜದ್ದು 1105 ರೆಡ್ಡಿ, ಹಿಂದೂ ರೆಡ್ಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಬರೆಸ್ಬೇಕಾಗ್ತದೆ. ಇವತ್ತು ಏನಕ್ಕೆ ಇಷ್ಟು ಜವಾಬ್ದಾರಿಯಾಗಿ ನಾವು ಇಡೀ ರಾಜ್ಯ ಎಲ್ಲ ಓಡಾಡ್ತಾ ಇದ್ದೀವಿ ಅಂದ್ರೆ, ನಮಗೊಂಥರ ಶತಮಾನೋತ್ಸವದೊಂದು ಇದು ಸೆನ್ಸಸ್ ಬೇರೆ ಇದೇ ತಿಂಗಳು ಸೆಪ್ಟೆಂಬರ್ ಅಲ್ಲೇ ಅದು ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ಜವಾಬ್ದಾರಿಯಾಗಿ ನೀವು ಎಲ್ಲ ಗ್ರಾಮಗಳಲ್ಲಿ ನೀವು ಹೇಳಬೇಕು, ರೆಡ್ಡಿ ಅಂತ ಹೇಳ್ಬಿಟ್ಟು ಹಿಂದೂ ರೆಡ್ಡಿ ಅಂತ ಹೇಳಬೇಕು, 1105 ಅಂತ ಹೇಳ್ಬೇಕು ಅಂತ ಹೇಳ್ತಾ ನನಗೆ 2 ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಬೀದರ್ ದಕ್ಷಿಣ ಕ್ಷೇತ್ರದ ಕಮಠಣ ಗ್ರಾಮದ ಹೊರವಲಯದಲ್ಲಿರುವ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ತಾಲೂಕಾಡಳಿತ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ 2025-26ನೇ ಸಾಲಿನ ಬೀದರ್ ತಾಲೂಕಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಗುಂಪು ಆಟಗಳು ಮತ್ತು ಮೇಲಾಟಗಳ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಪಾಲ್ಗೊಂಡಿದ್ದಾರೆ. ರಾಯಚೂರಿನಲ್ಲಿ ಗಣೇಶ್ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿದ್ದು, ಈ ಸಂಬಂಧ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ರಾಯಚೂರಿನ ಗಂಗಾ ನಿವಾಸ ರಸ್ತೆಯಲ್ಲಿ ಗಣೇಶ್ ಮೂರ್ತಿ ವಿಸರ್ಜನೆ ಮೆರವಣಿಗೆ ನಡೆಯುವ ವೇಳೆ 2 ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದರು. ಗಣೇಶ್ ಮೂರ್ತಿ ವಿಸರ್ಜನೆಗಾಗಿ ಮೆರವಣಿಗೆಗೆ ಬರುತ್ತಿರುವ ವೇಳೆ ಸಮೀಪದ ಅಂಗಡಿ ಮೇಲೆ ಹತ್ತಿದ 2 ದುಷ್ಕರ್ಮಿಗಳು ನೋಡುತ್ತಲೇ ಕಲ್ಲು ತೆಗೆದುಕೊಂಡು ಮೆರವಣಿಗೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಈ ವೇಳೆ ಮಂಗಳವಾರ ಪೇಟೆ ನಿವಾಸಿಗಳಾದ ವಿನಯ್ ಮತ್ತು ಗಣೇಶ್ ಎಂಬುವವರಿಗೆ ಗಾಯಾಳುಗಳಾಗಿದ್ದವು. ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆರೋಪಿಗಳು ಕಲ್ಲು ತೂರಾಟ ಮಾಡುತ್ತಿರುವುದನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದರು. ಬಳಿಕ ಸ್ಥಳೀಯರ 2 ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು.
ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಸದರ್ ಬಜಾರ್ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಸ್ಥಳೀಯ ನಿವಾಸಿಗಳಾದ ಪ್ರಶಾಂತ್ ಮತ್ತು ಪ್ರವೀಣ್ ಎಂದು ಗುರುತಿಸಲಾಗಿದೆ. ಕಲ್ಲು ತೂರಾಟದಲ್ಲಿ ಗಾಯಾಳುಗಳಾಗಿರುವ ವಿನಯ್ ಮತ್ತು ಗಣೇಶ್ ಜೊತೆಗೆ ಬಂಧಿತ ಸ್ಥಳೀಯ ನಿವಾಸಿಗಳಾದ ಪ್ರಶಾಂತ್ ಮತ್ತು ಪ್ರವೀಣ್ ಜಗಳ ಮಾಡಿಕೊಂಡಿದ್ದರು. ತಮ್ಮ ಏರಿಯಾ ಮೂಲಕ ಗಣೇಶ್ ಮೆರವಣಿಗೆ ಮಾಡಬಾರದು ಎಂದು ಜಗಳ ಮಾಡಿದರು. ಖಾಸಗಿ ಶಾಲಾ ಬಸ್ ಹರಿದು ಯುಕೆಜಿ ಓದುತ್ತಿದ್ದ 6 ವರ್ಷದ ಬಾಲಕಿ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಎಕ್ಕಂಬ ಗ್ರಾಮದಲ್ಲಿ ನಡೆದಿದೆ. ಕಾವೇರಿ ಆಕಾಶ್ ಮೃತ ಬಾಲಕಿ ವಿದ್ಯಾರ್ಥಿನಿ ಶಾಲೆಯ ಬಸ್ನಿಂದ ಕೆಳಗಡೆ ಇಳಿಯುವಾಗ ಅವಘಡ ಸಂಭವಿಸಿದೆ. ಚಾಲಕನ ನಿರ್ಲಕ್ಷ್ಯವೇ ಪುಟ್ಟ ವಿದ್ಯಾರ್ಥಿನಿ ದಾರುಣ ಸಾವಿಗೆ ಕಾರಣವಾಗಿದೆ. ಸದ್ಯ ನಿರ್ಲಕ್ಷ್ಯ ಮಾಡಿದ ಚಾಲಕನ ವಿರುದ್ಧ ಔರದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರು ಮಹಿಳೆಯರು ಪರಸ್ಪರ ಜುಟ್ಟು ಹಿಡಿದು ಪರಸ್ಪರ ಬಡಿದಾಡುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಹೌದು, ತೆಲಂಗಾಣದ ಮಹಬೂಬಾಬಾದ್ ಜಿಲ್ಲೆಯಲ್ಲಿ ಇಬ್ಬರು ಮಹಿಳೆಯರು ನಡು ರಸ್ತೆಯಲ್ಲಿ ಪರಸ್ಪರ ಜುಟ್ಟು ಹಿಡಿದು ಬಡಿದಾಡಿದ್ದು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದೆ. ಮಹಿಳೆಯರ ಈ ಗಲಾಟೆಗೆ ಯೂರಿಯಾ ಸಮಸ್ಯೆ ಕಾರಣ ಎಂದು ಹೇಳಲಾಗಿದ್ದು, ತೆಲಂಗಾಣದಲ್ಲಿ ಕೃಷಿಗೆ ಬಳಸುವ ಯೂರಿಯಾ ಕೊರತೆ ಮತ್ತು ಸರಬರಾಜಿನಲ್ಲಿನ ಗೊಂದಲ ರೈತರು ಬೀದಿಗಿಳಿಯುವಂತೆ ಮಾಡಿದೆ. ಯೂರಿಯಾ ಕೊರತೆಯಿಂದಾಗಿ ತೆಲಂಗಾಣದಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಈಗ ರಸ್ತೆಗೆ ಬಂದಿವೆ. ಇತ್ತೀಚಿನವರೆಗೂ ಬಸ್ಗಳಲ್ಲಿ ಸೀಟುಗಳಿಗಾಗಿ ಮಹಿಳೆಯರು ಕಿತ್ತಾಡುವ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಈಗ ಯೂರಿಯಾಕ್ಕಾಗಿ ಮಹಿಳೆಯರು ಕಚ್ಚಾಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದೆ. ಅಂತೆಯೇ ಮಹಬೂಬಾಬಾದ್ ಜಿಲ್ಲೆಯಲ್ಲಿ ಇಬ್ಬರು ಮಹಿಳೆಯರು ರಸ್ತೆಯಲ್ಲೇ ಬಡಿದಾಡಿಕೊಂಡಿರುವುದು ರಾಜ್ಯದಲ್ಲಿ ಯೂರಿಯಾಕ್ಕಾಗಿ ಕಾಯುತ್ತಿರುವ ರೈತರ ಸಂಕಷ್ಟವನ್ನು ಜಗಜಾಹೀರು ಮಾಡಿದೆ. ಇಂದು ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಆಲೆಮಟ್ಟಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷ್ಣಾ ನದಿಗೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಆಲೆಮಟ್ಟಿ ಜಲಾಶಯ ತುಂಬಿರುವುದರಿಂದ ರೈತರಲ್ಲಿ ಸಂತಸ ಮೂಡಿದ್ದು, ನಾಡಿನ ಜನತೆಗೆ ಒಳಿತಾಗಲಿ, ಅನ್ನದಾತರ ಬಾಳು ಹಸನಾಗಲಿ ಎಂದು ಡಿಕೆ ಶಿವಕುಮಾರ್ ಪ್ರಾರ್ಥಿಸಿದರು. ಕೃಷ್ಣಾ ಜಲಾಶಯ ಪೂರ್ಣ ಸಂಗ್ರಹ ಸಾಮರ್ಥ್ಯವಾದ 519.60 ಮೀಟರ್ ಅನ್ನು ತಲುಪಿದ್ದು, ಅಣೆಕಟ್ಟಿನಲ್ಲಿ 123.81 ಟಿಎಂಸಿ ನೀರು ಸಂಗ್ರಹವಿದೆ. ಲಕ್ಷಾಂತರ ರೈತರ ಬದುಕಿಗೆ ಆಸರೆ ಆಗಿರುವ ಹಾಗೂ ಕುಡಿಯುವ ನೀರಿನ ಜೀವನದಿಯಾಗಿರುವ ಕೃಷ್ಣಗೆ ನನ್ನ ನಮನಗಳು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.